ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಲವರ್ ಚೇತುಮರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಡಾರ್ಲಿನ್ ಬರ್ತಡೇಗೆ ಮನ್ಯಾಗ ಕೇಕ್ ರೆಡಿ ಮಾಡ್ಬೇಕಂತ ಅಂದ್ಕೊಂಡೆ. ಕೇಕ್ ರೆಡಿ ಮಾಡೋಕ್ಕೆ ಟ್ರೈ ಮಾಡತ್ತೀನಿ. ಸೊ ಅದನ್ನು ಬರ್ರಿ ಯಾವ ಥರ ರೆಡಿ ಮಾಡೋದು, ಮನೆಯಲ್ಲೇ ಒಂದು ಹೋಮ್ ಮೇಡ್ ಕೇಕ್ ಮಾಡೋದು ಯಾವ ಥರ ಅಂತ ಅನ್ನೋದನ್ನು ನಾನು ಇವತ್ತು ತೋರಿಸ್ತೀನಿ. ಸೊ ನನಗೂ ಏನು ಬರ್ತಿದ್ದಿಲ್ಲ, ಫೋನ್ ನೋಡಿ ಸಿಂಪಲ್ಲಾಗಿರೋ ಟ್ರಿಕ್ಸ್ನ ಉಪಯೋಗಿಸಿ ಇವತ್ತು ಮನ್ಯಾಗ ಕೇಕ್ ಮಾಡಾಕತ್ತೀನಿ. ಸೊ ಹಂಗಾಗಿ ಮನ್ಯಾಗ ಅನ್ನ, ಬ್ರೆಡ್, ಬಿಸ್ಕಿಟ್ ಎಲ್ಲ ತೊಗೊಂಬಂದಾನ. ಸೊ ಅದರಿಂದ ಕೇಕ್ ಮಾಡೋದು ಯಾವ ಥರ ಅದಕ್ಕೆ ಬ್ರೆಡ್ ಬೇಕು, ವಾಪಸ್ ಯಾವ ಥರದ ಬಿಸ್ಕಿಟ್ ಬೇಕು, ಸೊ ನಾ ಯಾವ ಥರದ ಬಿಸ್ಕಿಟಿಂದ ಯಾವ ಥರ ಕೇಕ್ ಮಾಡ್ತೀನಿ ಅನ್ನೋದನ್ನು ನೀವು ಅದು ನೋಡಿರಿ. ಡಾರ್ಲುಗೆ ಸರ್ಪ್ರೈಸ್ ಕೊಡ್ಬೇಕು ಅದನ್ನ ಕೇಕ್. ಸೊ ನೀಟಿಗೆ ಬರುತ್ತಿಲ್ಲ ಗೊತ್ತಿಲ್ಲ. ಸೊ ಮನ್ಯಾಗ ಹೆಂಗೆ ಮಾಡ್ತಾರೆ ನೋಡಿರಿ ಆ ಥರ ಮಾಡ್ತೀನಿ. ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬೇಕು ನೋಡಿರಿ, ಆ ಥರ ಮಾಡಿ ತೋರಿಸ್ತೀನಿ. ಬರ್ರಿ ಏನೇನು ತಂದಾರಂತ ನೋಡು. ನೀವು ಮೊದಲು ಹೋಗಿ ಏನು ಮಾಡಾಕತ್ತಿ ಜಾನು? ಈ ಕಾಯಿ ನೋಡ್ರಿ, ನಮ್ಮ ಅತ್ತೆಯರ ಅವ್ವಾರು ನೋಡ್ರಿ, ಇವ್ರೆ ನಮ್ಮ ಅತ್ತೆಯರು ಇಲ್ಲಿ ಏನೋ ಮಾಡಾಕ್ತಾರೆ ನೋಡ್ರಿ. ಅವರು ಅಕ್ಕಿ ರೊಟ್ಟಿ ಮಾಡಕ್ಕೆ ಅಕ್ಕಿ ಹಿಟ್ಟೆಲ್ಲ ಇದು ಮಾಡಾಕ್ತಾರೆ ನೋಡ್ರಿ. ಹಿಟ್ಟು ತಿರ್ದಾರ, ಈಗ ಇನ್ನು ಅಕ್ಕಿ ರೊಟ್ಟಿ ಮಾಡ್ತಾರೆ. ನೀವು ಕೊಡುವ ಈಗ ಏನೆಲ್ಲ ತಂದಾರ ನೋಡ್ರಿ. ಇಲ್ಲಿ ಇಟ್ಟಾರೆಲ್ಲ ಕೇಕ್ ಮಾಡೋಕ್ಕೆ. ಸ್ಯಾಂಡ್ವಿಚ್ ಬ್ರೆಡ್ ತಂದಾರ. ಇದಕ್ಕೆ ಸಿರಪ್ ಎಲ್ಲ ಮಾಡಬೇಕಾಗುತ್ತೆ, ಅದಕ್ಕೆ ನೀಟಿಗೆ ಸ್ಪ್ರೆಡ್ ಆಗಬೇಕು. ಹಾಗಾಗಿ ಸ್ಯಾಂಡ್ವಿಚ್ ಬ್ರೆಡ್ ತಂದ ನನ್ನ ಎಷ್ಟು ತಂದ ನೋಡ್ರಿ, 1 2 3 ತಂದಾರ. ವಾಪಸ್ ತಳಗ ಕೂತ್ಬಿಡ್ತೀನಿ ತರ್ರಿ. ನಾನು ಓರಿಯೋ ಬಿಸ್ಕಿಟ್ ತಂದಾರ. ಇದು ಓರಿಯೋ ಬಿಸ್ಕಿಟ್ ವಾಪಸ್ 3 ಪುಡ್ಕ ಬ್ರೆಡ್ ತಂದಾರ. ಮತ್ತು ಚಾಕ್ಲೇಟ್ನೂ ತಂದಾರ ಅಂತ ಹೇಳ್ರಿ ನೋಡಿ. ಡೈರಿ ಮಿಲ್ಕ್ ಚಾಕ್ಲೇಟ್ ತಂದಾರ 20 ರೂಪಾಯಿದು. ಸೊ ಇದಕ್ಕೆ ಹಾಲು ಬೇಕಾಕತಿ, ಹಂಗಾಗಿ ಮನ್ಯಾಗ ಹಾಲು ಅದಾವೆ. ಅದಾವ ಬಿಡ್ರಿ, ಅದ್ರ ನಿನಗೆ ತಿನ್ನಕ್ಕಲ್ವ ಇವಾಗ. ಅಕ್ಕಿ ರೊಟ್ಟಿ ಮಾಡೋದು ನೋಡ್ರಿ. ಇದು ಹಿಟ್ಟೊಮ್ಮೆ ನೀರಿಗೆ ಹಿಟ್ಟು ಹಾಕಿ ಒಟ್ಟು ಮಿಚ್ಕೋತಾರೆ. ಆಮ್ಯಾಗ ಹಿಟ್ಟು ನಾತಾರೆ, ಹೊರಗೆ ತಗೊಂಡು ಸ್ವಲ್ಪ ಹಿಟ್ಟು ಹಾಕಿ ಹಿಟ್ಟು ನಾತಾರೆ. ಅವರು ರೊಟ್ಟಿ ಅದು ಮಾಡ್ತಾರೆ. ನಾ ಈಗ ಕೇಕ್ ಮಾಡೋಕೆ ಟ್ರೈ ಮಾಡೋಣ. ಸೊ ಅಲ್ಲಿ ಒಳಗೆ ಅಡ್ಡಾಡ್ತಿರ್ತಾರೆ. ಸೊ ಹಂಗಾಗಿ ಈ ಕಡೆ ರೂಮಿಗೆ ತೊಗೊಂಬಂದ್ಬಿಟ್ಟು ನಾನು. ಸೊ ಈಗ ಬ್ರೆಡ್ ಒಳಗೂ 3-4 ನಮೂನಿ ಬ್ರೆಡ್ ಅದಾವ ಅಂತ. ಹಂಗಾಗಿ ಇದು ಸ್ಯಾಂಡ್ವಿಚ್ದು ಐತೆ ನೋಡ್ರಿ ಬ್ರೆಡ್. ಸ್ಯಾಂಡ್ವಿಚ್ ಬ್ರೆಡ್ ತೊಗೊಂಡಿನಿ ನನಗೆ. ಸೊ ಮಾಡಕ್ಕೆ ನಿಂತ್ರೆ ಒಂದು ½ ಆನ್ ಅವರ್ ಅದು ಆಗ್ಬೋದು. ಸೊ ಇದೇನು ಬ್ರೆಡ್ ಇರ್ತಲ್ಲ, ಈ ಬ್ರೆಡ್ಡಿನೊಳಗೆ ಈಗ ದಂಡಿದೆಲ್ಲ ಕಟ್ ಮಾಡ್ಕೋಬೇಕು ನೋಡ್ರಿ. ದಂಡಿ ಬ್ರೆಡ್ ಎಲ್ಲ ಕಟ್ ಮಾಡ್ಕೋಬೋದು. ಕಟ್ ಮಾಡಿ ಹೋಗೋದು ಇದನ್ನ ನಡುವಿಂದು ಕಂಟಿನ್ಯೂ ನಾನು ತೋರಿಸ್ತೀನಿ. ಸೊ ಫಸ್ಟಿಗೆ ಇದೆಲ್ಲ ದಂಡಿ ಕಟ್ ಮಾಡ್ಕೊಳ್ಳೋಣ ಬರ್ರಿ. ಈಗ ಸೊ ಇದೊಂದು ನಾಗಾಕಿರ್ತಾರಲ್ಲ ತೆಗೆದಿರೋಣ. ಸ್ವಲ್ಪ ಹಾಕಿ ತಕೊಂಡ್ರೆ ನೀಟಾಗಿ ಬರುತ್ತೆ ಅಂತ ಅನ್ಕೋತೀನಿ. ಮೊದಲ ಇದು ಬರ್ತಡೇ ಕೇಕ್ ಆಗೋದೈತಿ. ನೀಟಾಗಿ ಕಟ್ ಮಾಡೋಕೆ ಟ್ರೈ ಮಾಡಕ್ಕೆ ಎಲ್ಲ ನೋಡ್ರಿ. ನೀಟಿಗೆ ಅಂದರೂ ಈ ಥರ ಬರ್ತೈತಿ. ಚೌಕ ಎಲ್ಲ ಕಟ್ ಮಾಡಿ ತೆಗೆದಿಡ್ತೀನಿ ಒಂದು ಸೈಡಿಗೆ. ಫಸ್ಟ್ ಒಂದು ಪ್ಯಾಕೆಟ್ನ ಎಲ್ಲ ತೆಗೆದು ಇಲ್ಲಿ ಮ್ಯಾಗ ಇಟ್ಕೊತೀನಿ. ಇದೆಲ್ಲ ಕಟ್ ಮಾಡಿ ವೇಸ್ಟ್ ಇರ್ತೈತಲ್ಲ, ಅದನ್ನು ಇದ್ರೋಗಿ ಹಾಕಿಡ್ತೀನಿ ವಾಪಸ್.
ನೋಡ್ಬೋದು ನೀವು ನಾನು ಎಷ್ಟು ನೀಟಾಗಿ ಕಟ್ ಮಾಡ್ಕೊಳಕತ್ತೀನಿ. ಈಗ ಇರ್ತದೆ ನೀವು ಹಿಂಗೆ ನೀಟಾಗಿ ಕಟ್ ಮಾಡ್ಕೊಡಿ. ಫೈನಲ್ ಆಗಿ 3 ಖಾಲಿ ಅದು. ಈಗ 3 ಖಾಲಿ ಅದು ನೋಡ್ರಿ ಬ್ರೆಡ್ ಎಲ್ಲ. ಸೊ ಇದ್ರೊಳಗೆ ದಂಡಿಗೆ ಏನು ಕಟ್ ಮಾಡಿರ್ತೀವಲ್ಲ ಅದು ಮತ್ತೊಂದು ಬ್ರೆಡ್ ತುರ್ಕೋ ಥರ ಆಯಿತು. ಸೊ ಇರಲಿ ತಡಿ ಮತ್ತು ಚಾದಾಗ ಅದು ತಿನ್ನಕ್ಕೆ ಬರ್ತೈತಿಂದ. ಸೊ ಈಗ ಇದು ಎಷ್ಟಾಗೈತೆ ನೋಡಿರಿ. ಸೊ ಎಷ್ಟಾಗ್ಯಾವ ನೀಟಿಗೆ ಒಂದೊಂದು ಕಟ್ ಮಾಡ್ಕೊಂಡು ಸ್ವಲ್ಪ ದಂಡಿ ಅದು ಹಂಗೆ ಉಳ್ದೈತೆ ಒಂದೊಂದು ಕಡೆ. ಸೊ ಇರಲಿ ನಡೀತೈತೆ ಅಷ್ಟಿದ್ರೆ ಏನಾಯಿತು ಅಂಥೇಳಿ. ಸೊ ಹಿಂಗೆ ಮುಂದೆ ಏನು ಮಾಡೋದು, ಇದು ನೀಟಾಗೆ ಜೋಡಿಸಿ ಇಟ್ಕೋಬೇಕೀಗ. ಚೌಕಾಕಾರದಾಗ 4-4ರಂತೆ ನೀಟಿಗೆ ಇಟ್ಕೋಬೇಕು. ನಾನು ಯಾವ ಥರ ಇಟ್ಕೋತೀನಿ ನೋಡ್ರಿ. ಈಗ ನೀವು ನಾನಂತರ ಒಂದು ದೊಡ್ಡ ತಾಟ ತೊಗೊಂಡ್ಬಿಟ್ಟಿನ ತಳಗ. ಸೊ ಈಗ ಜೋಡಿಸಿ ಇಟ್ಕೋತೀನಿ ನೋಡ್ರಿ. ಸೊ ಮನ್ಯಾಗಾದ್ರೆ ಒಂದು ಸ್ವಲ್ಪ ಕಮ್ಮಿ ಖರ್ಚೊಳಗೆ ಆಗುತ್ತೇನೋ ಮತ್ತು ಒಂದು ಲಾಗ್ ಸಕ್ರೆ ಆಗುತ್ತೆ ಇದ್ರದ್ದು ಅಂದ್ಕೊಂಡು ನಾನು ಇದನ್ನ ಮಾಡೋಕ್ಕೆ ಟ್ರೈ ಮಾಡತ್ತೀನಿ. ನಮ್ಮ ಅತ್ತೆಯರೆಲ್ಲ ಅಂದ್ರೆ ಕೊಡ್ತಾರೂ ಹೊರಗಡೆ ಕೇಕ್ ಸೆಂಟ್ರ್ ಒಳಗೆ ತರೂ ಅಂತೆಲ್ಲ ಅಂದ್ರೆ ಇರಲ್ರಿ ನನಗೂ ಒಂದು ಲಾಗ್ ಆಗುತ್ತೆ, ನಾನು ಕಲ್ತಂಗೂ ಆಗುತ್ತೆ. ಚಲೋ ಆದರೆ ಮತ್ತು ನೆಕ್ಸ್ಟ್ ಟೈಮ್ ಹಿಂಗೆ ಏನರ ಒಂದು ಹೊಸದು ಟ್ರೈ ಮಾಡೋಕ್ಕೆ ಅಂಜಿಕೆ ಬರೋಲ್ಲ. ಹಂಗಾಗಿ ಇರ್ಲಂತೆ ನಾನು ನಮ್ಮ ಅತ್ತೆಯರಿಗೆ ಹೇಳಿ ರೀ ಬ್ರೆಡ್ ತರೂ ಮನ್ಯಾಗ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತಾನೆ ನಮ್ಮ ಅತ್ತೆಯರು. ಅದಕ್ಕೆ ಆಯ್ತಲ್ವ ಹಂಗಾರ ಅಂಥೇಳಿ ಮನ್ಯಾಗ ತರಿಸ್ಬಿಟ್ಟಾರೀಗ. ಏನೋ ಮಾಡ್ತೀವಪ್ಪ ಅಂತಂದ್ರೆ ಬೇಡ ಅದು ಹಿಂಗೇನೋ ಅನ್ನೋದಿಲ್ಲ, ಸಪೋರ್ಟ್ ಮಾಡ್ತಾರೆ, ಮಾಡಿರಿ ಹಿಂಗಂತಿರ್ತಾರೆ. ಬಿದ್ದುಬಿಡ್ತಿತ್ತು ಈಗ. ಸೊ ಸಮಾನಿಗೆ ಈಗ 4 ಇಟ್ಕೊಂಡಿನಿ ಈಗ. ಸೊ ಇಷ್ಟ ಇರಲಿ, ಇನ್ನೂ ಅರ್ಧ ಅದಾವ. ಸೊ ನೋಡಿ ಎಲ್ಲ ಕಡೆ ಸಮಾನ ಇರ್ಬೇಕಾ. ಸ್ವಲ್ಪ ಒಪ್ಪರಿ ಅದು ಹಾಕ್ಯಾವ, ಅಡ್ಜಸ್ಟ್ ಮಾಡ್ಕೊರಿ. ಇದ್ರಾಗ ಮಾಡೋಕ್ಕೆ ಟ್ರೈ ಮಾಡಾಕ್ತೀನಿ ನಾನು. ಈಗ ಇದಕ್ಕೆ ಒಂದು ಸೈಜಿಂದ ಪ್ಲೇಟ್ ತೊಗೊಂಡಿವಿ. ಪ್ಲೇಟ್ ತೊಗೊಂಡು ಇಲ್ಲೈತೆ ನೋಡಿರಿ. ಈ ಸೈಜಿನ ಪ್ಲೇಟ್ ತೊಗೊಂಡು ರೌಂಡಾಗ ಎಲ್ಲ ಕಟ್ ಮಾಡ್ಕೊಳಕತ್ತೀವಿ. ರೌಂಡಾಗ ಕಟ್ ಮಾಡ್ಕೊಂಡು ತೋರಿಸ್ತೈತಲ್ರಿ ನಮ್ಮ ಅತ್ತಿ ನಾನು ಕಟ್ ಮಾಡಕತ್ತೀವಿ ಈಗ. ಒಂದು kg ಆಗ್ಬೋದನ್ರಿ. ಬರೋದು ಹಿಂಗೆ ರೌಂಡಾಗಿತ್ತು ನೋಡ್ರಿ. ಇದು ಸಿರಪ್ ಹಚ್ಚಿ ಸೊ ಒಂದು ಬಿಸ್ಕಿಟ್ನ ಪೇಸ್ಟ್ ಮಾಡೋದೈತಿ, ಅದನ್ನು ಮಾಡಿ ಅದಕ್ಕೆ ಹಚ್ಚಿ ಕೇಕ್ ಮಾಡ್ತೀವಿ ನೋಡಿರಿ. ಇನ್ನು ಕಂಟಿನ್ಯೂ ನೋಡ್ತಿರ್ರಿ ಹಂಗೆ ನೋಡಿರಿ. ರೌಂಡ್ ಶೇಪ್ ಒಳಗೆ ಕಟ್ ಮಾಡ್ಕೊಂಡ್ವಿ. ಸೊ ಇದು ಇಷ್ಟು ದೊಡ್ಡದೈತಿ. ಸ್ವಲ್ಪ ಸಾಂದಾಗುತ್ತಂತ ಅನ್ಸುತ್ತೆ ಕೇಕ್, ಆದರೆ ಹೈಟಿಂಗ್ ಉದ್ದಗ ಆಗುತ್ತೆ, ಅದ್ರ ಸಾಂದಾಗುತ್ತಂತ ಅನ್ಕೋತೀವಿ. ಸೊ ಈಗ ಇದ್ರದ್ದು ಕ್ರೀಮ್ ರೆಡಿ ಮಾಡ್ಕೋಬೇಕು ಇವಾಗ ನಾವು. ಅದನ್ನ ಮಾಡ್ಕೊಂಬಿಡೋಣ ಬರ್ರಿ. ಸೊ ಈಗ ಮತ್ತು ನಾವು ಈ ಬಿಸ್ಕಿಟ್ನ ಹೊರಗೆ ಹಾಕೊಂಡ್ಬಿಡ್ತೀನಿ. ಒಂದು ಕಡೆ 5 ತರ್ಸಿನೇನ 5 ತರ್ಸಿರ ನಾವು ಒಂದು 4 ಹಾಕ್ಕೊತಿದ್ದೆ. ನಮ್ಮ ಅತ್ತೆಯರ ಚಹಾ ತೊಗೊಂಡಾರ. ಈಗ ಹಂಗೆ ಚಹಾ ಕುಡ್ಕೊಳ್ತಾ ಮಾಡಬೇಕು. ಈಗ ಸ್ವಲ್ಪ ಚಹಾ ಆರಲಿ ಅನ್ಕೋವರೆಗೂ ನಾವು ಇದನ್ನು ಮಾಡೋಣ ಬರ್ರಿ. ಈಗ ಸೊ ನೋಡಿರಿ ಇಷ್ಟಾಗ್ಯಾವ. ಭಾಳ ಏನು ಇರಂಗಿಲ್ಲ ಇದ್ರೋಗಂತೂ. ಒಂದು 4 ಅರ್ಧಕ್ಕೆ ನಾನು ಸೊ ಒಂದು 20 ಬಿಸ್ಕಿಟ್ 20 ಬಿಸ್ಕಿಟ್ ಅದಾವ. ಈಗ ಇದೇನು ಕ್ರೀಮ್ ಗೀಮ್ ಎಲ್ಲ ತೆಗಿಯೋದು ಬೇಡ. ಸ್ವಲ್ಪ ಹಂಗೆ ಕಟ್ ಮಾಡಿ
ಸಾರಿ ಮುರಿದು ಸ್ವಲ್ಪ ಸ್ವಲ್ಪ ಅದ್ರೊಳಗೆ ಹಾಕ್ತೀನಿ ನಾನು. ಕೆಲವೊಂದಿಷ್ಟು ಚಾಕ್ಲೇಟ್ ಥರ ಅದಾವ ಫ್ಲೇವರ್, ಸ್ವಲ್ಪ ಇನ್ನು ಕೆಲವೊಂದಿಷ್ಟು ಕ್ರೀಮ್ ಥರ ಅದಾವ. ಸೊ ಇಷ್ಟ ಆಯ್ತು ನೋಡ್ರಿ. ಈಗ ಇದು ಬ್ರೆಡ್ ಇದು ನೋಡ್ರಿ, ಬ್ರೆಡ್ ನೋಡಿ ಸೊ ಒಂದಿಟ್ಟು ಹಾಲು ಬಿಸಿ ಇದಾವ, ಇವು ಸ್ವಲ್ಪ ಆರಲಿ, ಅಲ್ಲಿವರೆಗೆ ನಾನು ಚಹಾ ಕುಡಿತಿದ್ದೆ. ಸೊ ಬರ್ರಿ ಹಂಗೆ ಚಹಾ ಕುಡಿನ. ನಾನು ನೋಡಿದ್ನಿ, ನೋಡ್ತೀನಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ಟ್ರೈ ಮಾಡಕ್ಕೆ. ಸೊ ಹೆಂಗಾಗುತ್ತೋ ಗೊತ್ತಿಲ್ಲ. ಸೊ ಹೆಂಗಾದ್ರೆ ಏನೋ ಮನ್ಯಾಗ ತಿಂತಾರೆ ಹಂಗೆ ಹಿಂಗೆ ಅನ್ನೋದೇ ಇಲ್ಲ, ಮಾಡೋದು ಒಂದು ಇದು ನಮ್ಗೆ ಹಂಗಾಗಿ ತಿಂತಾರೆ ನಮ್ಮ ಮನೆ. ಏನು ಹಂಗೇನು ಹಂಗಾಯ್ತು ಹಿಂಗಾಯ್ತು ಅನ್ನಂಗಿಲ್ಲ. ಫೈನಲಾಗಿ ಚಹಾ ಕುಡಿದು ಬನ್ನಿ, ನನ್ನ ಮಕ್ಳಿಗೆ ಚಹಾ ಕುಡಿಸ್ಬಂದು. ಸೊ ಇವಾಗ ಶುರು ಮಾಡೋಣ. ಸೊ ಇದಕ್ಕೆ ಒಂದು ಸ್ವಲ್ಪ ಗ್ರೈಂಡ್ ಆಗ್ಬೇಕಂದ್ರೆ, ಸ್ವಲ್ಪ ಗ್ರೈಂಡ್ ಆಗ್ಬೇಕಂದ್ರೆ ಕ್ರೀಮ್ ಥರ ನಮಗೆ ಕಾಣಿಸ್ಬೇಕು. ಸೊ ನಮ್ಮ ಅತ್ತೆಯರು ಒಂದು ವಾಟ್ಗೆ ಹಾಲು ಕೊಟ್ಟಾರ. ಸೊ ನಾನು ಇದಕ್ಕೆ ಕಮ್ಮಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸರ್ಗೆ ಹಾಕ್ಬೇಕಂತೈತಿ. ಸೊ ಇದು ಇಷ್ಟ ಆದರೆ ಸೊ ಮಿಕ್ಸರ್ಗೆ ಹಾಕ್ಕೊಂಬರ್ತೀನಿ. ಇದನ್ನು ನೋಡಿ ಫ್ರೆಂಡ್ಸ್, ನಾನೀಗ ಇದನ್ನು ಮಿಕ್ಸಿಗೆ ಹಾಕೊಂಬನ್ನಿ. ಒಂದು ಲೆವೆಲ್ಲಿಗೆ ಗ್ರೈಂಡ್ ಆಗಿರಬೇಕು. ಸೊ ಪೇಸ್ಟ್ ಸ್ಮೂತಿಗೆ ಎಳಿಯಾಗಿ ಬೀಳುವಂಗೆ ಒಂದು ಹದಕ್ಕೆ ಬರಬೇಕಿದೆ. ಸೊ ನಾನು ಈಗ ಇದನ್ನು ಪೇಸ್ಟ್ ಮಾಡ್ಕೊಂಡಿನಿ ಅದೇ ರೀತಿ. ಸೊ ಈಗ ಸ್ವಲ್ಪ ಬಿಸಿನೀರು ಕಾಸ್ಕೊಂಬಂದಿನಿ, ನಾನು ಸಿರಪ್ ಮಾಡ್ಕೋಬೇಕು. ಸೊ ಅದಕ್ಕೆ ಒಂದು ವಾಟ್ಕ ನಾನು ಸಕ್ಕರೆ ಹಾಕ್ಕೊಳಕತ್ತೀನಿ. ಈಗ ಇದನ್ನು ಕರಗಿಸ್ಕೋಬೇಕು, ನಾವು ಸಕ್ಕರೆ ಎಲ್ಲ ಕರಗಿಸ್ಕೋಬೇಕು. ನಾನು ಫಸ್ಟ್ ಟೈಮ್ ಮಾಡಾಕ್ತಿಲ್ಲ, ಸೊ ಹಂಗಾಗಿ ಒಂದು ಸ್ವಲ್ಪ ರಾಂಗ್ ಆಗುತ್ತೇನೋ ಅನ್ನೋ ಭಯದೊಳಗೆ ಹಂಗೊಮ್ಮೆ ಅಡ್ಡಾಡೋದು ಜಾಸ್ತಿ ಆಗ್ತೈತಿ. ಸ್ವಲ್ಪ ಇದೊಂದು ಸಲ ಮಾಡಿ ಚಲೋ ಆತಲ್ಲ, ನೆಕ್ಸ್ಟ್ ಟೈಮ್ ಫುಲ್ ಈಸಿ ಆಗಿಬಿಡುತ್ತೆ. ಅದಕ್ಕೆ ಇದೊಂದು ಸಲ ಚಲೋ ಆಗಬೇಕಾಗಿತ್ತು ನಮಗಂತ್ರ. ನೋಡ್ಬೇಕೀಗ ಚಲೋ ಆಗುತ್ತೋ ಹೆಂಗಾಗುತ್ತೋ, ಭಯ ಆಗತೈತಿ. ಬರ್ತಡೇ ಬಾಯ್ ಸಿಟ್ ಮಾಡಿದ್ರೆ ಅದೊಂದು ಬೇಜಾರು, ಅವಾಗ ಖುಷಿ ಆದರೆ ಸಾಕು. ಜೂನ್ ತಿಂಗಳೊಳಗೆ ಸ್ಪೆಷಲ್ ನನಗೇನಂತಂದ್ರೆ ನನ್ನ ಗಂಡನ ಬರ್ತಡೇನ, ಅದಕ್ಕೋಸ್ಕರ ಇಷ್ಟಪಟ್ಟು ಮಾಡಾಕತ್ತೀನಿ. ರಾಂಗ್ ಆಗದೆ ಇರಲಿ ಅಂತ ಕೇಳ್ಕೊಳಕತ್ತೀನಿ ನಾನಂತ. ಸೊ ನಮ್ದೀಗ ಎಲ್ಲ ರೆಡಿ ಆಗೈತಿ. ಸೊ ಇನ್ನು ಕೇಕ್ ಅಪ್ಲೈ ಮಾಡೋದು ಒಂದೇ ಉಳ್ತೈತಿ. ಸೊ ಹಂಗಾಗಿ ನನಗೆ ಅಡ್ಜಸ್ಟ್ ಆಗೋಂಗೆ ತೆಳಗೆ ಇಟ್ಕೊಂಡಿರ್ತೀನಿ. ಸೊ ಇಲ್ಲಿ ಕಾಣಿಸೋದಿಲ್ಲ ಅದು. ಕಾಣಿಸುತ್ತಂತ ಅನ್ಕೋತೀನಿ. ಇವಾಗ ಭಾಳ ಲೇಟ್ ಆಗುತ್ತೆ ನೋಡ್ರಿ ಕರೆ ಹೇಳ್ಬೇಕಂದ್ರೆ. ಆ್ಯಕ್ಚುಲಿ ಇವಾಗ ಲೇಟ್ ಆಗುತ್ತೆ. ಸೊ ಒಂದು ರೌಂಡ್ ಶೇಪ್ ಒಳಗೆ ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಫಸ್ಟ್ ಒಂದು ಬಿಸಿನೀರಿನ ಸಿರಪ್ ಹಚ್ಬೇಕು, ಅಪ್ಲೈ ಮಾಡ್ಬೇಕಿತ್ತು ಬಿಸಿನೀರಿನ ಸಿರಪ್. ಸೊ ಈ ಬ್ರೆಡ್ ಕೂಡ ಮೆತ್ತಗದಾವ, ನೀಟಾಗಿ ಅಪ್ಲೈ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಈಗ ಸಿರಪ್ ಅಪ್ಲೈ ಮಾಡಿದ್ದಿಂದ ಈಗ ನೋಡಿರಿ ಕ್ರೀಮ್ ಅಪ್ಲೈ ಮಾಡೋದು. ನಮ್ಮ ಅತ್ತೆಯಾರು ಈಗ ರೊಟ್ಟಿ ಮಾಡೋಕೆ ಹೋಗ್ಬಿಟ್ರೆ, ಸೊ ಹಂಗಾಗಿ ಅವ್ರು ಇದ್ರಂದ್ರೆ ತೋರ್ಸಕ್ಕೆ ಬರ್ತಿತ್ತು ಯಾವ ಥರ ಅಂತೆಲ್ಲ ನೀಟಾಗಿ ಕಾಣಿಸ್ತಿತ್ತು. ಸೊ ಇರಲಿ, ಲಾಸ್ಟಿಗೆ ರೆಡಿ ಆದಿಂದ ಗೊತ್ತಾಗತ್ತೈತಲ್ಲ. ಸೊ ಇದೇ ಥರ ಮಾಡೋದು, ವಾಪಸ್ ಈ ಥರ ಇಡೋದು, ಸಿರಪ್ ಹಚ್ಚೋದು ಮತ್ತು ಈ ಕ್ರೀಮ್ ಹಚ್ಚೋದು, ಹಿಂಗೆ ನೋಡ್ರಿ. ನಾನೇನು ಸಕ್ಕರೆ ಪಾಕ ಅದು ಮಾಡ್ಕೊಂಡಿಲ್ಲ.
ಬಿಸಿನೀರು ಕಾಸಿ ಅದಕ್ಕೆ ಅಪ್ಲೈ ಮಾಡ್ಕೊಳಕತ್ತೀನಿ. ಅದಕ್ಕೆ ಸಕ್ಕರೆ ಹಾಕಿ ಅಪ್ಲೈ ಮಾಡ್ಕೊಳಕತ್ತೀನಿ. ನೋಡ್ರಿ ಫೈನಲಿ ಒಂಥರ ಹೆಂಗೋ ನಮ್ಮದು ಕೇಕ್ ರೆಡಿ ಆಯ್ತು. ಸೊ ಏನಿಲ್ಲ, ಲಾಸ್ಟಿಗೆ ಬ್ರೆಡ್ ದಂಡಿಗೇನು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಸ್ವಲ್ಪ ಪುಡಿ ಮಾಡಿ ಇದ್ರ ಮ್ಯಾಗ ಹಾಕಿ ಅಲ್ಲಿಗೆ ಸ್ವಲ್ಪ ಸ್ಪ್ರೆಡ್ ಮಾಡಿ ನಿಂಗೆ ಪ್ರೆಸ್ ಮಾಡಿ. ಸೊ ಅಷ್ಟು ರೆಡಿ ಆಗೈತಿ. ಸೊ ಕ್ರೀಮ್ ಕಮ್ಮಿ ಬಿದ್ದೈತಿ, ಅದಕ್ಕೆ ಮತ್ತು ಬಿಸ್ಕಿಟ್ ಥರ ಹಚ್ಚೀನಿ. ಸೊ ಬಿಸ್ಕಿಟ್ ತಂದಿಂದ ಇಲ್ಲೆಲ್ಲ ಹಚ್ಚಿ ಮತ್ತು ಸೋಕಿಯಾಗಿ ಒಂದೊಂದು ಬಿಸ್ಕಿಟ್ ಅಟ್ಯಾಚ್ ಮಾಡಿದ್ರೆ ಆಯ್ತು, ನಮ್ಮ ಕೇಕ್ ಕಂಪ್ಲೀಟ್ ಆಗುತ್ತೆ. ಸೊ ಇದೇ ರೀತಿ ನೋಡಿರಿ ಕೇಕ್ ಮಾಡೋದು, ಸಿಂಪಲ್ಲಾಗಿ ಮನ್ಯಾಗ ಮಾಡೋದು ಕೇಕ್ ಈ ಥರ ಇರ್ತೈತಿ. ಬರ್ತಡೇ ಒಳಗೆ ನೋಡಕತ್ರಿ ಕೇಕ್ ಯಾವ ಥರ ಇರ್ತೈತೆ. ಸೊ ಈಗ ಕೇಕ್ ಮಾಡೋದು ಇಷ್ಟ ನೋಡಿರಿ. ಇಷ್ಟೊತ್ತನ ಯಾರೆಲ್ಲ ನಮ್ಮ ವಿಡಿಯೋನ ವಾಚ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಮ್ಮ ಡಾರ್ಲಿಗೆ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಬಾಯ್ ಬಾಯ್.